ವಾರ್ನಿಂಗ್. ಹಿಸ್ಟರಿಯಲ್ಲಿ ನಂಬಲಾಗದ ವಿಷಯಗಳನ್ನು ಸೈನ್ಸ್ ಮತ್ತು ರಿಸರ್ಚ್ನಿಂದಲೇ ಕಂಡು ಹಿಡಿದಿದ್ದು. ತುಂಬ ತರಹದ ವ್ಯಾಧಿಗಳಿಗೆ, ನಂಬಲಾಗದ ರೋಗಗಳಿಗೆ ಔಷಧಿಯನ್ನು ಕೂಡ ರಿಸರ್ಚ್ ಮತ್ತು ಸೈನ್ಸಿಂದಲೇ ಕಂಡು ಹಿಡಿದಿದ್ದು. ಮನುಷ್ಯನ DNA ಮ್ಯಾಚ್ ಜಾಸ್ತಿ ಇರುವುದರಿಂದ ಈ ಥರ ರಿಸರ್ಚ್ಗಳಿಗೆ ಕೋತಿ ಮತ್ತು ಇಲಿಗಳನ್ನು ಯೂಸ್ ಮಾಡ್ತಾರೆ. ಆದರೆ ಹಿಸ್ಟರಿಯಲ್ಲಿ ಮನುಷ್ಯತ್ವ, ಮಾನವೀಯತೆ ಇಲ್ಲದೇ ಮನುಷ್ಯರನ್ನು ಯೂಸ್ ಮಾಡಿಕೊಂಡು ರಿಸರ್ಚ್ನ ಮಾಡಿರೋದ್ರ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಈ ಎಕ್ಸ್ಪೆರಿಮೆಂಟ್ ಬಗ್ಗೆ ನಿಮಗೆ ಮೊದಲೇ ಗೊತ್ತಿರ್ಬೋದು. ಗೊತ್ತಿರೋದ ಕೆಲವು ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ. ನಾನು ನಿಮ್ಮ ಗುರು. ವೆಲ್ಕಮ್ ಟು ಗುರು ಅಡ್ವೆಂಚರ್ಸ್. ಯುದ್ಧ ಮಾಡೋ ಸೈನಿಕರನ್ನ ಎಷ್ಟು ಪಕ್ಕಾ ಆಗಿ ಟ್ರೈನ್ ಮಾಡಿದ್ರೂ, ನೀವು ಎಷ್ಟು ಪವರ್ಫುಲ್ ಆದ ವೆಪನ್ನ ಇಳಿಸಿದ್ರೂ, ಸೈನಿಕರು ರೆಸ್ಟ್ ತಗೊಳ್ಳೋ ಟೈಮಲ್ಲಿ ಇದು ಎನಿಮೀಸ್ಗೆ ಈಸಿಯಾಗಿ ಟಾರ್ಗೆಟ್ ಆಗುತ್ತಾ ಅಂತ ನಿದ್ದೆನ ಬರೆದಿರೋ ಹಾಗೆ ಸೈನಿಕರನ್ನ ಎಚ್ಚರವಾಗಿ ಇರಿಸ್ಬೇಕಂತ, ನಿದ್ದೆನೇ ಮಾಡದೇ ಇರೋ ಒಂದು ಸೈನಿಕರ ಆರ್ಮಿನ ನಿರ್ಮಿಸಬೇಕಂತ ರಷ್ಯಾ ತುಂಬ ತೀವ್ರವಾಗಿ ರಿಸರ್ಚ್ ಮಾಡ್ತಾ ಇದ್ದ ಟೈಮ್ ಅದು. ಭೂಮಿ ಮೇಲಿರೋ ಎಲ್ಲ ಜೀವಿಗಳಿಗೆ ನಿದ್ದೆ ಮಾಡೋದು ಅವಶ್ಯಕ. ನಿದ್ದೆ ಮಾಡದೇ ಇದ್ದರೆ ಜೀವಿ ಬದುಕ್ತಾನ? ಈ ರಿಸರ್ಚ್ ಪ್ಲ್ಯಾನ್ ಎಷ್ಟುವರೆಗೂ ಸಕ್ಸಸ್ ಆಗುತ್ತೆ ಅಂತ ಇವರಿಗೆ ಐಡಿಯಾನೇ ಇದ್ದಿಲ್ಲ. ಆದ್ದರಿಂದ ರಿಸರ್ಚ್ ಮಾಡೇ ಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಾರೆ. ಯುದ್ಧ ಮಾಡಿ ಯುದ್ಧ ಸಾರಿದ ಮೇಲೆ ಸೋತ ವೈರಿ ಸೈನಿಕರು ಏನಿರ್ತಾರಲ್ಲ, ಅವರನ್ನು 5 ಜನನ ಸೆಲೆಕ್ಟ್ ಮಾಡಿ ಅವ್ರ ಮೇಲೆ ರಿಸರ್ಚ್ ಮಾಡೋ ಪ್ಲ್ಯಾನ್ನ ಮುಂದುವರಿಸ್ತಾರೆ. ಈ 5 ಜನ ಸೈನಿಕರನ್ನು ರೆಡಿ ಮಾಡಿದ ಸ್ವಲ್ಪ ದಿನದಲ್ಲಿನೇ ಮನುಷ್ಯನನ್ನು ನಿದ್ದೆ ಮಾಡದೇ ಹಾಗೆ ಇರೋದಕ್ಕೆ ಸೈಂಟಿಸ್ಟ್ ಒಂದು ಕೆಮಿಕಲ್ ಗ್ಯಾಸನ್ನು ಕಂಡುಹಿಡಿತಾರೆ. ಕೆಮಿಕಲ್ ಗ್ಯಾಸ್ ಏನೋ ಕಂಡುಹಿಡಿದ್ರು. ಬಟ್ ಆ ಸೈಂಟಿಸ್ಟ್ ಹತ್ರ ಇರೋ ಒಂದೇ ಒಂದು ಪ್ರಶ್ನೆ ಅಂದರೆ, ಈ ಕೆಮಿಕಲ್ ಗ್ಯಾಸಿಂದ ಒಬ್ಬ ಸೋಲ್ಜರ್ನ ಆರೋಗ್ಯವಾಗಿ ಎಷ್ಟು ದಿನ ನಿದ್ದೆ ಮಾಡದೆ ನೋಡ್ಕೋಬಹುದು ಅಂತ ಒಪ್ಪಿಕೊಂಡ ಆ 5 ಜನ ಸೈನಿಕರು ಏನಿರ್ತಾರಲ್ಲ, ಅವ್ರನ್ನ ಗಾಳಿನೂ ಹೊರಬರದಂತೆ ಇರೋ ಒಂದು ಸೀಲ್ ಮಾಡಿರೋ ಕೊಠಡಿಯಲ್ಲಿ ಲಾಕ್ ಮಾಡ್ತಾರೆ. ಆ ಕಾಲದಲ್ಲಿ CC ಕ್ಯಾಮ್ರಾ ಇಲ್ಲ ಅನ್ನೋ ಕಾರಣದಿಂದ ಇವ್ರ ಒಳಗಡೆ ಏನೇನು ಮಾತಾಡ್ತಾರೆ ಅಂತ ಕೇಳಿಸ್ಕೊಳ್ಳೋಕ್ಕೆ ಕೆಲವು ಮೈಕ್ಗಳನ್ನು ಫಿಕ್ಸ್ ಮಾಡ್ತಾರೆ. ಇವ್ರ ಒಳಗಡೆ ಏನೇನು ಮಾಡ್ತಾರೆ ಅಂತ ನೋಡೋಕ್ಕೆ ಒಂದು ತಿಕ್ಕಾದ ಕನ್ನಡಿ ಲೇಯರ್ನ ಚಿಕ್ಕ ಗ್ಯಾಪ್ ಬಿಟ್ಬಿಟ್ಟು ಆ ರೂಮ್ಗೆ ಫಿಕ್ಸ್ ಮಾಡ್ತಾರೆ. ಮುಗಿಯೋವರೆಗೂ ಎಲ್ಲರಿಗೆ ಅವಶ್ಯಕವಾದ ನೀರು, ಬಟ್ಟೆ, ಊಟ ಮತ್ತು ಬೋರಾಗಬಾರ್ದಂತ ಓದ್ಕೊಳ್ಳೋಕ್ಕೆ ಬುಕ್ಸು, ರೆಸ್ಟ್ ರೂಮ್ ಎಲ್ಲನೂ ಪಕ್ಕಾ ಆಗಿ ರೆಡಿ ಮಾಡ್ತಾರೆ. ರಿಸರ್ಚ್ ಸ್ಟಾರ್ಟ್ ಆದ ಮೊದಲನೇ ದಿನ ಯಾರು ಮಲ್ಕೊಳ್ಳದೆ ಇದ್ರೂ, ಯಾರಿಗೂ ಒಂದು ಸ್ವಲ್ಪನೂ ಚೇಂಜಸ್ ಇಲ್ಲದೇ ಖುಷಿಯಾಗಿ ನಾರ್ಮಲ್ ಆಗಿದ್ದರು. 4ನೇ ದಿನ ಮುಗಿಯೋವರೆಗೂ ಕೂಡ ಎಲ್ಲರೂ ಅವರವರ ಜೀವನದ ಬಗ್ಗೆ, ಅವರು ಜೊತೆ ಯಾರಿದ್ರಲ್ಲ ಸೈನಿಕರ ಜೊತೆ, ಅದನ್ನು ಹಂಚ್ಕೋತಾ ಇದ್ದರು. ಫ್ಯಾಮಿಲಿ, ಫ್ರೆಂಡ್ಸ್, ವರ್ಕ್, ಸ್ಟಡಿ ಬಗ್ಗೆನೇ ಈ ಜೊತೆಗಿರುವ ಸೈನಿಕರ ಜೊತೆ ಎಲ್ಲರೂ ನಾರ್ಮಲ್ ಆಗಿಯೇ ಮಾತಾಡ್ತಾಯಿದ್ರು. 5ನೇ ದಿನದಲ್ಲಿ ಎಲ್ಲರ ಮಾತಲ್ಲೂ ಸ್ವಲ್ಪ ಚೇಂಜಸ್ ಕಾಣಿಸುತ್ತೆ. ಇಷ್ಟು ದಿನ ಸಾಧಾರಣವಾಗಿ ಖುಷಿಯಾಗಿ ಜೊತೆಗಿರೋರ ಜೊತೆ ಮಾತಾಡ್ತಿದ್ದ ಇವರು ಒಮ್ಮೆದೊಮ್ಮೆಲೆ ಎದುರುಗಡೆ ಇರೋರಿಗೆ, ಇವತ್ತು ಈ ರೂಮಲ್ಲಿ ಇರೋಕ್ಕೆ ಕಾರಣ ನೀನು, ಇವತ್ತು ನಿನ್ನಿಂದನೇ ಈ ರೂಮಲ್ಲಿ ನಾವಿದ್ದೀವಿ ಅಂತ ಒಬ್ರಿಗೊಬ್ರು ಬ್ಲೇಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಂಪ್ಲೇಂಟ್ಸ್ ಮತ್ತು ಬ್ಲೇಮ್ ಮಾಡೋದ್ರಿಂದ ಅವ್ರ ಮಾತಲ್ಲಿ ವ್ಯತ್ಯಾಸಗಳು ಕಂಡು ಬರುತ್ತೆ. ರಿಸರ್ಚ್ ಸ್ಟಾರ್ಟ್ ಆಗಿ 6ನೇ ದಿನ ಮಾರ್ನಿಂಗಿಂದನೇ ಒಬ್ಬರು ಮಾತಾಡದೆ ಅವ್ರ ಪಾಡಿಗೆ ಅವರು ಮೌನಿಯಾಗಿ ಒಂದು ಮೂಲೆಯಲ್ಲಿ ಕೂತ್ಕೋತಾರೆ. 6ನೇ ದಿನ ಮಧ್ಯಾಹ್ನದಿಂದನೇ ಅಲ್ಲಿ ಇಟ್ಟಿರೋ ಮೈಕ್ಗಳಿಗೂ ಮತ್ತು ಆ ಚಿಕ್ಕ ತಿಕ್ಕಾದ ಕನ್ನಡಿ ಗ್ಯಾಪ್ ಇರೋದಕ್ಕೂ ಇವರು ಮಾತಾಡೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇರದೇ ಇರೋ ಹಾಗೆ ಆ 5 ಜನನು ಯಾರ ಪಾಡಿಗೆ ಅವರು ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ಟು ಒಂದು ಶಬ್ದ ಕ್ಲಿಯರಾಗಿ ಕೇಳಿಸದೇ ಇರೋ ಹಾಗೆ ಮುನುಗುತ್ತಾ ಮಾತಾಡ್ತಿರ್ತಾರೆ. 5 ಜನದಲ್ಲಿ ಒಬ್ಬರು, ಆ ರೂಮ್ ಎಷ್ಟು ದೊಡ್ಡದು, ಆ ರೂಮ್ ಪೂರ್ತಿ ಮನುಷ್ಯ ಕಿರ್ಚಲಾರ್ದಷ್ಟು ಕಿರ್ಚುತ್ತಾ ಓಡಾಡ್ತಿರ್ತಾನೆ. ಆ ವ್ಯಕ್ತಿ 3 ಗಂಟೆಗಳ ಕಾಲ ಓಡಿದ್ರಿಂದ ಮತ್ತು ಗಟ್ಟಿಯಾಗಿ ಚೀರ್ತಾ ಇರೋದ್ರಿಂದ ಅವನಲ್ಲಿರೋ ವೋಕಲ್ ಕಾರ್ಡ್ ಅರಿದ್ಬಿಡುತ್ತೆ. ಅರಿದ್ರೂ ಆ ವ್ಯಕ್ತಿ ಚೀರೋದನ್ನು ಬಿಡಲ್ಲ. ವೋಕಲ್ ಕಾರ್ಡ್ ಅರೋದ್ರಿಂದ ಅವನು ಬಾಯಿಂದ ವಾಯ್ಸ್ ಬರದೆ ಬರೀ ಗಾಳಿ ಮಾತ್ರ ಬರ್ತದೆ. ಆಶ್ಚರ್ಯ ಏನಂದರೆ, ಈ ವ್ಯಕ್ತಿ ಇಷ್ಟು ಜೋರಾಗಿ
ಚೀರ್ತಾ ಇದ್ರೂ ಆ ರೂಮಲ್ಲಿದ್ದ ಇನ್ನೂ 4 ಜನ ಇದು ಏನು ಸಂಬಂಧನೇ ಇಲ್ಲದಿರೋ ಹಾಗೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ. 3 ಅವರ್ಸ್ ಕಂಪ್ಲೀಟಾಗಿ ಚೀರಾಡ್ತಾ ಓಡ್ತಿದ್ದ ಆ ವ್ಯಕ್ತಿ ಬಿದ್ದುಬಿಡ್ತಾನೆ. ಅದಾದಮೇಲೆ ಅವತ್ತೇ ರಾತ್ರಿ ಈ ವ್ಯಕ್ತಿ ಹೇಗೆ ಚೀರಾಡ್ತಾ ಓಡ್ತಿದ್ನೋ ಅದೇ ಥರ ಇನ್ನೂ 2 ಮಧ್ಯರಾತ್ರಿಯಲ್ಲಿ ಇನ್ನೂ 2 ಚೀರಾಡ್ತಾ ಕರ್ಕಶವಾದ ಧ್ವನಿಯಲ್ಲಿ, ಮನುಷ್ಯ ಚೀರ್ಲಾರ್ದಷ್ಟು ಜೋರಾದ ಧ್ವನಿಯಲ್ಲಿ ಚೀರಾಡ್ತಾ ಆ ರೂಮ್ ಸುತ್ತ ಓಡಾಡ್ತಾರೆ. ಅವತ್ತೇ ರಾತ್ರಿ ತುಂಬ ಜೋರಾಗಿ ಚೀರ್ತಾ ಅವ್ರು ಮಾತಾಡೋ ಶಬ್ದ ಅರ್ಥನೇ ಇಲ್ಲದಿರೋ ಹಾಗೆ ಜೋರಾಗಿ ಚೀರಾಡ್ತಾ ಅಲ್ಲಿರೋ ಬುಕ್ಸ್ನೆಲ್ಲ ಹರಿದಾಕಿ ಆ ಪೇಪರ್ಗಳಿಂದ ಆ ಥಿಕ್ ಲೇಯರ್ ಕನ್ನಡಿ ಏನಿರುತ್ತಲ್ಲ ಅದನ್ನು ಕಂಪ್ಲೀಟಾಗಿ ಕವರ್ ಮಾಡ್ತಾರೆ. ಅವತ್ತಿಂದ ಸೈಂಟಿಸ್ಟ್ಗಳಿಗೆ ಒಳಗಡೆ ಏನಾಗ್ತಿದೆ ಅಂತ ನೋಡೋಕ್ಕೆ ಸಾಧ್ಯನೇ ಆಗಲ್ಲ. ಇದು ನಡೆದ 10 ಗಂಟೆಗಳ ನಂತರ ಸೈಂಟಿಸ್ಟ್ಗಳಿಗೆ ಯಾವುದೇ ತರಹದ ಶಬ್ದಗಳು ಮೈಕಲ್ಲಿ ಕೇಳಿಸಲ್ಲ. ಒಳಗಡೆ ಇರೋರಿಗೆ ಆ ಕನ್ನಡಿಗೆ ಪೇಪರ ಕಾಣಿಸಿದ್ರಲ್ಲ, ಒಳಗಡೆ ಇರೋರು ಕಾಣಿಸಲ್ಲ. ಅದಕ್ಕೆ ಈ 2 ಜನ ಏನು ಚೀರಾಡ್ತಿದ್ರಲ್ಲ ಅವರು ಸತ್ತೋಗಿದ್ದಾರಂತಂದು ಸೈಂಟಿಸ್ಟ್ ಅನ್ಕೋತಾರೆ. ಒಂದು ಸೈಂಟಿಸ್ಟ್ ಹೇಳ್ತಾನೆ, ಒಳಗಡೆ ಇರೋರಲ್ಲಿ 5 ಜನ ಉಸಿರಾಡಿದ್ರೆ ಎಷ್ಟು ಆಕ್ಸಿಜನ್ ಖಾಲಿ ಆಗುತ್ತೋ ಅಷ್ಟು ಆಕ್ಸಿಜನ್ ಖಾಲಿಯಾಗಿದೆ ಅಂತ ಉಳಿದಿರೋ ಸೈಂಟಿಸ್ಟ್ಗೆ ಹೇಳ್ತಾನೆ. ಆವಾಗಲೇ ಮಿಕ್ಕಿರೋ ಸೈಂಟಿಸ್ಟ್ಗಳಿಗೆ ಒಳಗಡೆ ಇರೋ 5 ಜನನೂ ಇನ್ನೂ ಬದುಕಿದ್ದಾನೆ ಅಂತ ಗೊತ್ತಾಗುತ್ತೆ. ಇವರು ಪೇಪರ್ಗಳನ್ನು ಆ ತಿಕ್ಕಾದ ಕನ್ನಡಿ ಮೇಲೆ ಅಂಟಿಸಿರೋದ್ರಿಂದ ಒಳಗಡೆ ಏನಾಗ್ತಿದೆ ಅಂತ ಸೈಂಟಿಸ್ಟ್ಗಳಿಗೆ ಕಾಣಿಸ್ದೇ ಇರೋದ್ರಿಂದ 4ನೇ ದಿನ ಅಲ್ಲಿರುವ ಸೈಂಟಿಸ್ಟ್ ಸ್ಪೀಕರಲ್ಲಿ, ನಾವಿವಾಗ 2 ಸೋಲ್ಜರ್ನ ಜೊತೆಗಿಟ್ಕೊಂಡು ಒಳಗಡೆ ಬರ್ತಿದ್ದೀವಿ, ನೀವು ಏನಾದರೂ ಆ ಡೋರ್ ಪಕ್ಕದಲ್ಲಿದ್ದರೆ ನಿಮ್ಮನ್ನು ಡೈರೆಕ್ಟಾಗಿ ಶೂಟ್ ಮಾಡ್ತೀವಿ. ಸೊ ನಾವು ಬಂದಾಗ ಆ ಡೋರ್ ಹತ್ರ ನೀವು ನಿಲ್ಬಾರ್ದು ಅಂತಂದು ಅಲ್ಲಿರೋ ಒಳಗಡೆ 5 ಜನಕ್ಕೂ ಸ್ಪೀಕರಲ್ಲಿ ಹೇಳ್ತಾರೆ. ಡೋರ್ ಓಪನ್ ಮಾಡುವಾಗ ಆ ಡೋರ್ ಸಮೀಪ ನೀವೇನಾದರೂ ಇದ್ದರೆ ನಿಮ್ಮನ್ನು ಡೈರೆಕ್ಟಾಗಿ ಶೂಟ್ ಮಾಡ್ತೀವಿ ಅಂತ, ನೀವು ಆ ಡೋರಿಂದ ದೂರನೇ ನಿಲ್ಲಿ ಅಂತ ಸ್ಪೀಕರಲ್ಲಿ ಹೇಳಿ ಇವರು ಒಳಗಡೆ ಹೋಗ್ತಾರೆ. ಹೋದ ಸೈಂಟಿಸ್ಟ್ ಮತ್ತು ಆ 2 ಸೋಲ್ಜರ್ ಅವ್ರ ಜೀವನದಲ್ಲಿ ನೋಡಿರೋದ ಒಂದು ಕ್ರೂರವಾದ ದೃಶ್ಯ ಅವತ್ತಲ್ಲಿ ನೋಡ್ತಾರೆ. ಈ ಸೈಂಟಿಸ್ಟ್ ಡೋರ್ ಓಪನ್ ಮಾಡೋ ಕಾರಣದಿಂದ ಒಳಗಡೆ ಇರೋ ಆ ಗ್ಯಾಸ್ ಏನಿರುತ್ತೆ ಅದು ಹೊರಗಡೆ ಹೋಗಿ ಹೊರಗಡೆ ಇರೋ ಗಾಳಿ ಒಳಗಡೆ ಬರುತ್ತೆ. ಕೆಮಿಕಲ್ ಗ್ಯಾಸ್ ಕಡಿಮೆ ಆಗುತ್ತಿದ್ದಂಗೆ ಒಳಗಡೆ ಇರೋ ಆ 5 ವಿಕ್ಟಮ್ಸ್ ಚೀರಾಡ್ತಾ, ನಮಗೆ ಆ ಕೆಮಿಕಲ್ ಗ್ಯಾಸ್ ರಿಲೀಸ್ ಮಾಡಿ, ನಮಗೆ ಈ ಗಾಳಿ ಬೇಡ, ಡೋರ್ ಕ್ಲೋಸ್ ಮಾಡಿ ಅಂತ ಜೋರ್ದನಿಲಿ ಕಿರಿಸ್ತಾರೆ, ಬೇಡ್ಕೋತಾರೆ. ಒಳಗಡೆ ಇರೋರು ಆ ಕೆಮಿಕಲ್ ಗ್ಯಾಸ್ನ ರಿಲೀಸ್ ಮಾಡಿ, ಕಡಿಮೆ ಆಗ್ತಿದೆ, ನೀವಿವಾಗ ಡೋರ್ ಕ್ಲೋಸ್ ಮಾಡಿ. ಇರೋರು ಚೀರಾಡುತ್ತಾ ಆ ಡೋರ್ ಕ್ಲೋಸ್ ಮಾಡಿ, ನಮಗೆ ಆ ಕೆಮಿಕಲ್ ಗ್ಯಾಸ್ ರಿಲೀಸ್ ಮಾಡಿ ಅಂತ ಒಬ್ರಿಗೊಬ್ರು ಚೀರಾಡುತ್ತಾ ಅವ್ರಿಗೆ ಬೇಡ್ಕೋತಾರೆ. ಈ ಸೈಂಟಿಸ್ಟ್ಗಳು ಡೋರ್ ತೆಗೆದು ಎಂಟ್ರಿ ಆಗಿದ ತಕ್ಷಣವೇ ಅಲ್ಲಿರೋ 4 ಜನನು ಗಂಟ್ಲು ಹರಿಯೋ ಥರ ಕಿರಿಚಾಡುತ್ತಾ, ದೆವ್ವ ಥರ ಕಿರಿಚಾಡುತ್ತಾ ಅಲ್ಲಿಂದ ಸುತ್ತ ಆ ರೂಮಲ್ಲೇ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಿರ್ತಾರೆ. ಈ 4 ಜನ ಚೀರಾಡೋದನ್ನು ನೋಡಿದ ಸೋಲ್ಜರ್ಸ್ ಕೂಡ ಇವ್ರಿಗಿಂತ ಜಾಸ್ತಿ ಚೀರ್ತಾರೆ. ಅಲ್ಲಿ ಚೀರ್ತಾ ಇರೋ 4 ಜನನು ಇವರು ಜೀವಂತವಾಗಿದ್ರೂ ಇವರು ಮನುಷ್ಯರ ಜಾಂಬಿನ ಅನ್ನೋ ಥರ ಅವರ ಅವಸ್ಥೆ ಆಗಿರುತ್ತೆ. ಇರೋ ಊಟ ಮತ್ತು ನೀರನ್ನು ಆ ಸೋಲ್ಜರ್ ಚೆಕ್ ಮಾಡಿದಾಗ ಇವರು 5 ದಿನದಿಂದ ಯಾವ ಥರದ ಊಟನೂ ನೀರನ್ನು ಮುಟ್ಟದೆ ಬದಲಾಗಿ ಇಂಟರ್ನಲ್ ಆರ್ಗನ್ಸ್, ಚರ್ಮ ಮತ್ತು ಮಸಲ್ಸ್ ಎಲ್ಲ ಹೊರಗಡೆ ಕಿತ್ಕೊಂಡು ಬಂದಿರುತ್ತೆ. ಪ್ರತಿಯೊಬ್ಬರೂ ಆ 5 ದಿನ ತಮ್ಮ ಕೈಯಿಂದಾನೇ ಯಾವುದೇ ವೆಪನ್ಸನ್ನು ಬಳಸದೆ ತಮ್ಮ ಹೊಟ್ಟೆ, ಕಿವಿ, ಎದೆ, ತೊಡೆ ಭಾಗದಲ್ಲಿರೋ ಚರ್ಮ, ಮಾಂಸ ಎಲ್ಲ ಕಿತ್ಕೊಂಡು ತಿಂತಾಯಿದ್ರು ಅಂತ ಗೊತ್ತಾಗುತ್ತೆ. 5 ಜನರಲ್ಲಿ 4 ಜನ ಆ ಒಬ್ಬ ವ್ಯಕ್ತಿನ ತಿಂದು ಮುಗಿಸ್ಬಿಟ್ಟಿರ್ತಾರೆ. ರಿಸರ್ಚ್ ಎಲ್ಲ ಮುಂದುವರಿಯಲ್ಲ ಅಂತಂದು ಈ ರಿಸರ್ಚ್ನೆಲ್ಲ ಮುಗಿಸಿ ಆ 4 ಜನನ ಕರ್ಕೊಂಡು ಹೋಗುವಾಗ ಇಷ್ಟು ದಿನ ಊಟ ಮಾಡದೇ ಇದ್ರೂ ಅಲ್ಲಿರುವ ಬಲಿಷ್ಠವಾದ ಸೈನಿಕರನ್ನ, ಸೋಲ್ಜರ್ ಏನು ಒಳಗಡೆ ಬಂದಿರ್ತಾರಲ್ಲ ಅವ್ರನ್ನು ಹೊಡೆದಾಕಿ ನಜ್ಜುಗುಜ್ಜು ಮಾಡಾಕ್ತಾರೆ. ಸೋಲ್ಜರ್ಸ್ನ ಭಯಂಕರವಾಗಿ ಅಟ್ಯಾಕ್ ಮಾಡ್ತಾರೆ. ಗ್ಯಾಸಲ್ಲಿ ನಾವಿರ್ತೀವಿ, ಈ ಗ್ಯಾಸಿಂದ ನಾವು ಹೊರಗಡೆನೇ ಬರಲ್ಲ, ನಮ್ಮನ್ನ ಈ ಗ್ಯಾಸಲ್ಲಿ ಬಿಟ್ಬಿಡಿ ಅಂತ ಚೀರಾಡ್ತಾರೆ.
ಇವರೆಲ್ಲರಿಗೂ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಬೇಕಂತ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅನಸ್ತೇಷಿಯಾ ಕೊಡ್ತಾರೆ. ನಾರ್ಮಲ್ ಆಗಿ ಹ್ಯೂಮನ್ಗೆ ಕೊಡೋ ಪ್ರಜ್ಞೆ ತಪ್ಪೋಕೆ ಅನಸ್ತೇಷಿಯಾ ಕೊಡೋ 3 ಪಟ್ಟಿಗಿಂತ ಹೆಚ್ಚು ಇವರಿಗೂ ಕೊಟ್ಟರು ಒಬ್ಬರಿಗೂ ಪ್ರಜ್ಞೆ ತಪ್ಪಲ್ಲ. ಅಷ್ಟು ಜಾಸ್ತಿ ಅನಸ್ತೇಷಿಯಾ ಕೊಟ್ಟರು ಯಾರೂ ಪ್ರಜ್ಞೆ ತಪ್ಪದೆ ಡಾಕ್ಟರ್ನ ಎಳೆದಾಡಿ ಜಗಳ ಆಡ್ತಿರ್ತಾರೆ. ಆಮೇಲೆ ಡಾಕ್ಟರ್ ಎಷ್ಟೇ ಕಷ್ಟಪಟ್ಟರು ಆ 4 ಜನದಲ್ಲಿ 3 ಜನನ ಕಾಪಾಡೋಕ್ಕಾಗಲ್ಲ, ಸತ್ತೋಗ್ತಾರೆ. ಆ 4 ಜನರಲ್ಲಿ ಒಬ್ಬನೇ ಏನು ಬದುಕಿರ್ತಾನಲ್ಲ ಅವನ ಹತ್ರ ಸೈಂಟಿಸ್ಟ್ ಹೋಗಿ ಈ ರಿಸರ್ಚ್ ಫೇಲ್ಯೂರಾ ಅಥವಾ ಸಕ್ಸಸ್ಸಾ ಅಂತ ನಾನು ತಿಳ್ಕೊಬೇಕು ಅಂತ ಅವನ ಹತ್ರ ಹೋಗಿ ಕ್ವಶನ್ ಕೇಳ್ತಾನೆ. ರಿಸರ್ಚ್ ಫೇಲ್ಯೂರಾ ಸಕ್ಸಸ್ಸಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ನೀನೇನು ಫೀಲ್ ಆಗ್ತಿದೆಯಾ ಅದನ್ನು ನನಗೆ ಹೇಳು ಅಂತ ಸೈಂಟಿಸ್ಟ್ ಆ ವಿಕ್ಟಮ್ಗೆ ಕೇಳ್ತಾನೆ. ನೀನೇನು ಫೀಲ್ ಆಗ್ತಿದೀಯಾ ಅಂತ ಹೇಳಿದರೆ ಮಾತ್ರ ಈ ರಿಸರ್ಚ್ ಬಗ್ಗೆ ನಾನೊಂದು ನಿರ್ಧಾರಕ್ಕೆ ಬರ್ಬೋದು ಅಂತಂದು ಆ ಸೈಂಟಿಸ್ಟ್ ಆ ವಿಕ್ಟಮ್ಗೆ ಕೇಳ್ತಾನೆ. ಈ ಡಾಕ್ಟರ್ನ ಮಾತು ಕೇಳಿ ಸಾಯೋ ಥರ ಇರೋ ಆ ವಿಕ್ಟಮ್ ಏನು ಹೇಳ್ತಾನೆ ಅಂದರೆ, ಇನ್ನೂ ಗೊತ್ತಾಗ್ಲಿಲ್ವಾ? ನೀವು ರಾತ್ರಿಲಿ ಮಲಗುವಾಗ ನಿಮ್ಮಲ್ಲಿ ಅಡಗಿರೋ ಮೃಗ ನಾನು, ಎಲ್ಲರಲ್ಲೂ ನಾನಿದ್ದೀನಿ. ನಿಮ್ಮ ಎಲ್ಲರಿಂದ ನಿದ್ದೆನ ತೆಗೆದ್ರೆ ನೀವು ಕೂಡ ನನ್ನ ಸ್ಥಿತಿಲಿ ಇರ್ತೀರ ಅಂತ ಆ ಒಬ್ಬ ವಿಕ್ಟಮ್ ಹೇಳ್ತಾನೆ. ಇದಾದಮೇಲೆ ಡಾಕ್ಟರ್ಗೆ ಅಂದರೆ ಆ ಸೈಂಟಿಸ್ಟ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಇವನು ಮನುಷ್ಯನ, ಮೃಗನ ಅಥವಾ ಜಾಂಬಿನ ಅಂತ ಗೊತ್ತಾಗದೆ ಅಲ್ಲಿರೋ ಗನ್ ತಗೊಂಡು ಆ ಲಾಸ್ಟ್ ವಿಕ್ಟಿಮ್ಗೆ ಶೂಟ್ ಮಾಡಿಬಿಟ್ಟು ಅವನ್ನ ಸಾಯಿಸ್ತಾನೆ. ಆಗಿತ್ತು ಮನುಷ್ಯ ಮಾನವೀಯತೆ ಎಲ್ಲವನ್ನು ಮರೆತು ರಷ್ಯನ್ ಮಾಡಿದ ಒಂದು ಸ್ಲೀಪ್ ಎಕ್ಸ್ಪೆರಿಮೆಂಟ್. ಇದೇ ಥರ ಈ ಚಾನಲಲ್ಲಿ ಮುಂದೆ ಬರುವ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನೋಡೋಕ್ಕೆ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಸೈನಿಂಗ್ ಆಫ್ ಗುರು ಅಡ್ವೆಂಚರ್ಸ್. ಓಂ ನಮಃ ಶಿವಾಯ.